ನನ್ನ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನಪ್ಪ ಅಂತಂದ್ರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಯಲ್ಲಿ ಬರುವಂತಹ ಒಂದು ಪ್ರಶ್ನೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಯಾವುದಪ್ಪ ಅಂತಂದ್ರೆ ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ ಮತ್ತು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಕ್ವಶನ್ ಕೇಳ್ತಾನೆ. 5 ಮಾರ್ಕ್ಸ್ ಕ್ವಶನ್, ಫಿಕ್ಸ್ ಕ್ವಶನ್ ಯಾವ ರೀತಿ ಕೇಳ್ತಾನಂದ್ರೆ ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ ಮತ್ತು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಹೇಳುವಂತಹ ಒಂದು ಕ್ವಶನ್ ಕೇಳಿರ್ತಾನೆ. ಇದು ಬಹಳ ಸಿಂಪಲ್ ಐತಿ, ಬಹಳ ಈಸಿ, ಏನಿಲ್ಲ. ಅವನು ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ಒಂದು ಕೋಷ್ಟಕವನ್ನ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನ? ಒಂದು ಕೋಷ್ಟಕವನ್ನ ಕೊಟ್ಟಿರ್ತಾನ, ಪಿ ಕೊಟ್ಟಿರ್ತಾನ, ಬೆಲೆ ಕೊಟ್ಟಿರ್ತಾನ, ಕ್ಯೂಡಿ ಮತ್ತು ಕ್ಯೂಎಸ್ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕೊಟ್ಟಿರ್ತಾನ. ಇವನ್ ಎರಡನ್ನ ಉಪಯೋಗಿಸಿಕೊಂಡು ಏನಪ್ಪಾ ಅಂತಂದ್ರೆ ನಾವೇನ್ ಮಾಡ್ಬೇಕಾಗ್ತದ, ರೇಖಾಚಿತ್ರವನ್ನ ರಚಿಸಬೇಕ. ಮತ್ತೆ ರೇಖಾಚಿತ್ರವನ್ನ ರಚಿಸಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ನಾವು ಏನ ಗುರುತ ಮಾಡ್ಬೇಕಪ್ಪ ಅಂತಂದ್ರೆ ಸಮತೋಲನ ಬಿಂದು, ಸಮತೋಲನ ಬೆಲೆ ಮತ್ತು ಸಮತೋಲನದ ಪ್ರಮಾಣ ಮತ್ತು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನ ಗುರುತಿಸಿದಾಗ ಮಾತ್ರ ಏನಪ್ಪಾ ಅಂತಂದ್ರೆ ನಮ್ಗ 5 ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಕಂಪಲ್ಸರಿ ಆಗಿ ಬರ್ತಾವ ಅಂತೇಳಿ ಹೇಳ್ಬೋದು. ಇನ್ನು ಅದೇ ರೀತಿ ಯಾವ ರೀತಿ ಇದನ್ನ ಮಾಡ್ತಾನ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ಇದ y4x ಅನ್ನುವಂತ ನಾವು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಾಗ ಇಲ್ಲಿ ಸಮತೋಲನ ಬೆಲೆ, ಸಮತೋಲನ ಬೆಲೆಯನ್ನು ಏನಪ್ಪಾ ಅಂತಂದ್ರೆ ನಾವು ಈ ರೇಖಾಚಿತ್ರದಲ್ಲಿ ನೋಡ್ಬೋದು. ಸಮತೋಲನ ಬೆಲೆಯನ್ನ ನೋಡ್ಬೋದು. ಅದೇ ರೀತಿ ಇದು O ಮತ್ತು x ಅಲ್ಲಿ ಸಮತೋಲನದ ಪ್ರಮಾಣವನ್ನ ನಾವು ಗುರ್ತ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಏನಪ್ಪ ಅಂದ್ರೆ ಸಮತೋಲನ ಬಿಂದುವನ್ನ ಯಾವ ರೀತಿ ಕಂಡುಹಿಡಿಬೇಕು, ಸಮತೋಲನ ಬಿಂದು ಎಲ್ಲಿದೆ, ಸಮತೋಲನ ಬಿಂದು ನೋಡಿ ಇಲ್ಲಿ ನೋಡ್ಕೊಳ್ಳಿ. ಸಮತೋಲನ ಬಿಂದು, ಸಮತೋಲನದ ಪ್ರಮಾಣ ಮತ್ತು ಸಮತೋಲನ ಬಿಂದುವನ್ನ ಏನಿದೆಪ್ಪ ಇಲ್ಲಿ 3 ಇದೆಯಲ್ಲ, ಈ ಸಮತೋಲನ ಬಿಂದುವಿನಲ್ಲಿ 30 ಇದೆಯಲ್ಲ, 30 ಇದೆ. ನಮ್ದು ಸಮತೋಲನ ಪ್ರಮಾಣ ಇಲ್ಲಿ ಬಂದಿರ್ತದ. ಇದಕ್ಕೆ ತಕ್ಕವಾಗಿ ಏನಪ್ಪಾ ಅಂತಂದ್ರೆ ನಾವು ರೇಖಾಚಿತ್ರವನ್ನ ರಚಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ 33 ಇದೆಯಲ್ಲ, 3 ದಿಂದ ಏನಪ್ಪಾ ಅಂತಂದ್ರೆ ಈಗ ನಾವು ರೇಖಾಚಿತ್ರವನ್ನ ಇಲ್ಲಿ ತಗೊಂಡ ಇಲ್ಲಿ 30 ಇದೆಯಲ್ಲ, ಈ 30ಕ್ಕೆ ನೇರವಾಗಿ ಏನಪ್ಪಾ ಅಂತಂದ್ರೆ ನಾವು ಈ ರೇಖಾಚಿತ್ರವನ್ನ ರಚಿಸಿದ್ದು ಅಂದ್ರೆ ಏನಪ್ಪಾ ಅಂತಂದ್ರೆ ನಮಗ ಇಲ್ಲಿ ಸಮತೋಲನ ಬಿಂದು ಅನ್ನುವಂಥದ್ದು ಒಂದು ಬಿಂದು ಸಿಗ್ತದೆ. ಏನಪ್ಪಾ ಅಂದ್ರೆ ಸಮತೋಲನ ಸಿಗ್ತದೆ. ಇಲ್ಲಿ ಸಮತೋಲನ ಬೆಲೆ, ಸಮತೋಲನ ಬಿಂದು ಮತ್ತು ಸಮತೋಲನದ ಪ್ರಮಾಣ ಮತ್ತು ಇವು ಮೂರನ್ನು ಗುರುತಿಸಿದಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ನಾವು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನು ಕೂಡ ನಾವು ಇಲ್ಲಿ ಗುರುತ ಮಾಡಬೇಕಾಗ್ತದೆ. ಅಧಿಕ ಬೇಡಿಕೆ ಇದು ನೋಡಿ, ಬೇಡಿಕೆ ರೇಖೆ ಇದು ಬೇಡಿಕೆ ರೇಖೆ ಆದ್ರೆ ಇದು ಪೂರೈಕೆ ರೇಖೆ. ಈಗ ಏನಪ್ಪಾ ಅಂತಂದ್ರೆ ಇದು ಅಧಿಕ ಬೇಡಿಕೆ, ಅಧಿಕ ಪೂರೈಕೆ, ಸಮತೋಲನ ಬಿಂದು, ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬೆಲೆ ಅಂತ ಆಗ್ತದ. ಮತ್ತೆ ಅದೇ ರೀತಿ ಇದರಲ್ಲಿ ನೀವು ಸಮತೋಲನದ ಪ್ರಮಾಣ ಮತ್ತು ಸಮತೋಲನ ಎಲ್ಲಿದೆ ಅನ್ನುವಂಥದ್ದೊಂದು ಏನಾದ್ರು ಇದು ಮಾಡಿ ಇನ್ನೊಂದು ಸ್ವಲ್ಪ ಮಾರ್ಕ್ ಮಾಡ್ಬೇಕಾಗ್ತದೆ. ಈಗ ಏನಪ್ಪಾ ಅಂತಂದ್ರೆ ಟೋಟಲ್ 5 ಕಾನ್ಸೆಪ್ಟ್ ಬರ್ತಾವೆ. ಇದ್ರಕ ಏನಪ್ಪಾ ಅಂದ್ರೆ ಅಧಿಕ ಬೇಡಿಕೆ, ಅಧಿಕ ಪೂರೈಕೆ, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ ಮತ್ತು ಸಮತೋಲನ ಬಿಂದು ಪ್ರತಿಯೊಂದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಒಂದೊಂದು ಮಾರ್ಕ್ಸ್ ಇರ್ತದ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಇದು ಬಹಳ ಈಸಿ ಇದೆ. ಇದನ್ನ ಚಾರ್ಟ್ ಆಲ್ರೆಡಿ ಕೊಟ್ಟಿರ್ತಾನ, ಅದನ್ನೊಂದು ಏನಪ್ಪಾ ಅಂತಂದ್ರೆ ರೇಖಾಚಿತ್ರವನ್ನ ಹೇಗೆ ಬಿಡಿಸ್ಬೇಕು ಅನ್ನೋಂಥದ್ದು ಗೊತ್ತಾಯ್ತಂದ್ರೆ ನಿಮಗೆ ಇದರ 5 ಮಾರ್ಕ್ಸ್ ಕಂಪಲ್ಸರಿ ಸಿಗ್ತದ ಅಂತೇಳಿ ಹೇಳ್ಬೋದು. ಓಕೆ, ಧನ್ಯವಾದ.